ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಶನಿವಾರ ಹಾಗೆ ಭಾನುವಾರದ ಬ್ಲಾಗ್ ಆಗಿರುತ್ತೆ. ನಾನೊಂದು 2-3 ದಿನದಿಂದ ವಿಡಿಯೋನ ಅಪ್ಲೋಡೇ ಮಾಡಿಲ್ಲ, ಯಾಕಂದರೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಪೂರ್ತಿಯಾಗಿ ಹುಷಾರಾಗಿ ಅದಾದಮೇಲೆ ವಿಡಿಯೋಸ್ ಮಾಡೋಣ ಅಂತೇಳಿ ಮಾಡ್ಕೊಳ್ಳಿಕ್ಕೆ ಹೋಗಿರಲಿಲ್ಲ. ಇನ್ನು ಇದು ಬಂದು ಹೋದ ಶನಿವಾರ ಮತ್ತು ಭಾನುವಾರದ್ದು ವ್ಲಾಗು. ಆಗಲೇ ಒಂದು ವಾರ ಆಗೋಯಿತು. ನಾನು ಸ್ವಲ್ಪ ಹುಷಾರಾದಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಂದರೆ ಮೊದಲು ಅಪ್ಪು ಹುಷಾರಿರಲಿಲ್ಲ. ಅವರು ಮೊನ್ನೆ ಶಾಪೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ರು, ತುಂಬ ಧೂಳಾಗಿದೆ ಅಂತ ಹೇಳಿ. ಅವ್ರಿಗೆ ಸ್ವಲ್ಪ ಧೂಳಿಗೆ ಹೋದರೆ ಆಗಲ್ಲ, ಬೇಗ ನೆಗಡಿ ಆಗೋದು ಮತ್ತು ಅಕ್ಷಿ ಬರೋದು ಶುರುವಾಗಿ ಹೋಗ್ಬಿಡುತ್ತೆ. ಅವ್ರು ಫುಲ್ ಕ್ಲೀನ್ ಮಾಡಿದ್ರಲ್ಲ, ಅವಾಗ ಮಾಸ್ಕ್ ಏನೂ ಹಾಕ್ಕೊಂಡಿಲ್ಲ, ಹಂಗೆ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಮೊದಲು ಶುರುವಾಯಿತು ನೆಗಡಿ, ತಲೆಭಾರ, ಮೈಕೈ ನೋವು ಈ ಥರ ಎಲ್ಲ. ಅದಾದಮೇಲೆ ನನಗೆ 1-2 ದಿನ ಅವರು ಒದ್ದಾಡಿದ್ರು. ಆಮೇಲೆ ಸ್ವಲ್ಪ ಮಾತ್ರೆ ಅದು ಇದು ತೊಗೊಂಡು ಅವ್ರು ಕಡಿಮೆ ಮಾಡಿಕೊಂಡ್ರು. ಇನ್ನೇನು ಅವರು ಕಡಿಮೆ ಆಗ್ತಾಯಿದೆ ಅನ್ನುವಾಗ ನನಗೆ ಸ್ಪ್ರೆಡ್ ಆಯಿತು. ನಾನು ನಿನ್ನೆವರೆಗೂ ಚೆನ್ನಾಗಿ ಆರಾಮಾಗಿದ್ದೆ, ಆದರೆ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಲೈಟಾಗಿ ಒಂಚೂರು ಮೈಕೈ ಎಲ್ಲ ನೋವ್ತಾ ಇದೆ ಏನೋ ಅಂತ ಅನ್ನಿಸ್ತಾ ಇತ್ತು. ನಾನು ಮಾಮೂಲಿ ಏನೋ ಅಂದ್ಕೊಂಡೆ. ಅದಾದಮೇಲೆ ಮಧ್ಯಾಹ್ನ ತಲೆಭಾರ ಶುರುವಾಗ್ಬಿಡ್ತು. ಎಷ್ಟು ಅಂದರೆ ತಲೆ ಹಿಂಗೆ ಅಲ್ಲಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಫುಲ್ ಒಂಥರ ದಿಮ್ ಅನ್ನೋ ಥರ ಅನಿಸೋದು, ಅಷ್ಟು ತಲೆಭಾರ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಆಮೇಲೆ ವಿಕ್ಸ್ ಎಲ್ಲ ಹಾಕೊಳ್ಳೋದು ಅದೆಲ್ಲ ಮಾಡಿದ್ರೂ ಕೂಡ ಕಡಿಮೆ ಆಗಲಿಲ್ಲ. ಅದಾದಮೇಲೆ ಇವಾಗ ಅಪ್ಪು ಸ್ವಲ್ಪ ಸ್ಟೀಮ್ ತೊಗೊಂಡ್ರೆ ಆ ಕಿವಿ ಎಲ್ಲ ಮುಚ್ಕೊಂಡಿರೋದು ಮತ್ತು ಮೂಗು ಕಟ್ಟಿರೋದು ಎಲ್ಲ ಕಡಿಮೆ ಆಗುತ್ತೆ ಅಂತೇಳಿ ಸ್ಟೀಮ್ ಕೊಡ್ತಿದ್ದಾರೆ. ಇದನ್ನು ತೊಗೊಂಡ್ರೆ ಏನು ಗೊತ್ತಾ, ಒಂದು ಅರ್ಧ ಗಂಟೆ 1-3/4 ಗಂಟೆ ನಾರ್ಮಲಾಗಿರ್ತೀನಿ. ಅದಾದಮೇಲೆ ಮತ್ತೆ ಹಾಗೆ ಶುರುವಾಗಿಬಿಡುತ್ತೆ. ಇವತ್ತು ಹಂಗೆ ಆಗಿದ್ದು. ಸ್ಟೀಮ್ ಕೊಟ್ಟು ಅವ್ರು ಹೋದ್ರು. ಒಂದು ಅರ್ಧ ಗಂಟೆ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದೆ. ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಸಬ್ಸ್ಕ್ರೈಬರ್ ಕೂಡ ಬಂದಿದ್ದರು. ಅವ್ರು ಬಂದಾಗ ಸುಮಾರು 6 ಗಂಟೆ ಆಗಿತ್ತು ಅಂತ ಅನ್ಕೋತೀನಿ. SSLCದು ರಿಸಲ್ಟ್ ಬಂದಿತ್ತಲ್ವ, ಹಾಗಾಗಿ ಅವ್ರ ಪಾಪದು 90% ಬಂದಿತ್ತಂತೆ. ಹಾಗಾಗಿ ಸ್ವೀಟ್ ಕೊಟ್ಟು ಮಾತಾಡಿಸ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದಿದ್ದರು. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ದವರು. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವ್ಲಾಗ್ಸ್ಗೂ ಕೂಡ ಕಮೆಂಟ್ ಮಾಡ್ತಾಯಿದ್ರು. ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಯಾರು ಏನು ಅಂತ ಹೇಳಿ. ಎಷ್ಟೊಂದು ಜನ ಮಾಡೋದ್ರಿಂದ ಗೊತ್ತಾಗಲ್ಲ ಅಲ್ಲ, ಆದರೆ ಮನೆಗೆ ಬಂದು ಹೇಳಿದ್ರಲ್ವ, ಅವಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಪ್ರತಿಯೊಂದು ವ್ಲಾಗ್ಸ್ಗೂ ಅವರು ಕಮೆಂಟ್ ಮಾಡ್ತಾಯಿದ್ರು ಆಯಿತಾ. ನಾನು ಅದಕ್ಕೆಲ್ಲ ರಿಪ್ಲೈ ಮಾಡಿದ್ದೆ. ಇನ್ನು ಅವರು ನಾವು ಶಾಪ್ ಇಟ್ಟಿದ್ದೀವಲ್ಲ, ಅಲ್ಲೇ ಒಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲೇ ಅಂತೆ ಓದ್ತಾ ಇರೋದು ಪಾಪು. ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ, ಅಂದರೆ ನಮ್ಮ ಶಾಪಿಗೆ ಬಂದಿರಲಿಲ್ಲ ಅಂತ ಅನ್ಕೋತೀನಿ. ಹಂಗಾಗಿ ನನಗೆ ನೋಡಿದ ನೆನಪಿರಲಿಲ್ಲ. ಅವರೇ ಬಂದು ಹೇಳ್ತಿದ್ರು ಇಲ್ಲೇ ಸ್ಕೂಲಲ್ಲೇ ಓದಿರೋದು ಅಂತ. ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಅದಾದಮೇಲೆ ಹೊರಟ್ರು. ನಂಗೆ ಹುಷಾರಿರಲಿಲ್ಲ ಅಲ್ಲ, ಹಾಗಾಗಿ ಟೀ ಕಾಫಿ ಎಲ್ಲ ಏನೂ ಮಾಡಿಕೊಡ್ಲಿಕ್ಕಾಗಲಿಲ್ಲ. ಫ್ರೂಟ್ಸ್ ಮಾತ್ರ ಕಟ್ ಮಾಡಿಕೊಟ್ಟೆ ಅಷ್ಟೇ. ಅವ್ರು ಏನು ಅಂದ್ಕೊಂಡ್ರೋ ಏನೋ, ಬಟ್ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನಿಜ ನಂಗೆ ತುಂಬಾ ಖುಷಿ ಆಯಿತು. ಎಲ್ಲಿಂದನೂ ಹುಡುಕೊಂಡು ಮನೆಗೆ ಬಂದು ಪ್ರೀತಿಯಿಂದ ಅವ್ರ ಮಗಳು ಪರ್ಸೆಂಟೇಜ್ ತೊಗೊಂಡಿರೋದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ ಅಂದರೆ ಅದೊಂಥರ ಖುಷಿ ಪಡೋ ವಿಚಾರನೇ ಅಲ್ವಾ. ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಕೂತಿದ್ದು. ಅದಾದಮೇಲೆ ಅವರು ಕೂಡ ಹೊರಟರು. ಹಾಯ್ ಆಲ್, ಇನ್ನಿವತ್ತು ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಸಬ್ಸ್ಕ್ರೈಬರ್ ಬಂದು ಹೋದ್ರಲ್ಲ, ಅದಾದಮೇಲೆ ನನಗೆ ಯಾವುದೇ ಥರ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ತುಂಬ ತಲೆಭಾರ ಆಗಿಬಿಟ್ಟಿತ್ತು. ಮಲಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು. ಊಟ ಕೂಡ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ತಲೆಭಾರ ಮತ್ತು ಮೂಗೆಲ್ಲ ಕಟ್ಕೊಂಡು ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಊಟ ಮಾಡಿ ನಿದ್ದೆ ಮಾಡಿದಷ್ಟೇ ನಂಗೆ ನೆನಪು. ಇನ್ನು ಬೆಳಗ್ಗೆ ಎಚ್ಚರಿಕೆ ಆದಾಗ 9 ಗಂಟೆ ಆಗೋಗ್ಬಿಟ್ಟಿದೆ. ಸಾಮಾನ್ಯವಾಗಿ ನನಗೆ ನೈಟ್ ಟೈಮು ಒಂದೊಂದ್ಸಲ ಎಚ್ಚರ ಆಗುತ್ತೆ, ಒಂದ್ಸಲ 2 ಸಲನಾದರೂ ಸರಿ ಎದ್ದೊಳ್ತಾ ಇರ್ತೀನಿ. ಆದರೆ ನಿನ್ನೆ ರಾತ್ರಿ ಅಂತೂ ನನಗೆ ಎಚ್ಚರಿಕೆನೇ ಆಗಿಲ್ಲ. ಅದು ಹೆಂಗೆ ತಿಂಬಿಗೆ ತಲೆ ಕೊಟ್ಟು ಮಲ್ಕೊಂಡು ಅಷ್ಟೇ ಬೆಳಗ್ಗೆನೇ ಎಚ್ಚರ ಆಗಿರೋದು. ಒಂದು ಒಳ್ಳೆ ನಿದ್ದೆ ಬಂತು. ಇವತ್ತು ಬೆಳಗ್ಗೆ ಸ್ವಲ್ಪ ತಲೆಭಾರ ಎಲ್ಲ ಕಡಿಮೆ ಆಗಿದೆ, ನಿನ್ನೆ ಅಷ್ಟಿಲ್ಲ. ನಿನ್ನೆ ಅಂತೂ ಹಿಂಗೆ ತಲೆ ಹಿಂಗೆ ಅಲ್ಲಾಡ್ಸಿದ್ರೆ ತಲೆ ಒಳಗಡೆ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆಯೇನೋ ಅನ್ನೋ ಥರ ಒಂಥರ ದಿಮ್ ಅನ್ನತ್ತೆ ನೋಡಿ, ಆ ಥರ ಆಗೋಗ್ಬಿಟ್ಟಿತ್ತು. ಮನೇಲೇ ಸ್ವಲ್ಪ ಹೋಮ್ ರೆಮಿಡಿ ಎಲ್ಲ ಟ್ರೈ ಮಾಡಿ ರಾತ್ರಿ ಸ್ವಲ್ಪ ಅದನ್ನೆಲ್ಲ ಹಾಕೊಂಡ್ಮೇಲೆ ಕಂಟ್ರೋಲಿಗೆ ಬಂದಿದೆ. ಇನ್ನು ಇವಾಗ ಒಂಚೂರು ಮತ್ತೆ ಮಾಡ್ಕೊಳ್ಳೋಣ ಅಂತ. ನನಗೆ ನಿನ್ನೆ ತುಂಬ ನೋಸೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಈಗಲೂ ಕೂಡ ಆಗಿದೆ, ಅಷ್ಟೊಂದಿಲ್ಲ. ಕಿವಿಯೆಲ್ಲ ಅಷ್ಟೊಂದು ಮುಚ್ಕೊಂಡಿಲ್ಲ. ಒಂದು ಅರ್ಧ ಸ್ಪೂನ್ ನೆನ್ನೆ ಅದನ್ನು ತಿಂದಿದ್ನ, ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಮತ್ತೆ ಅದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ. ಏನಂದರೆ ಈ ಸಮಯದಲ್ಲಿ
ನಾವು ಯಾವುದೇ ಥರ ಮಾತ್ರೆಗಳನ್ನ ಹೋಗಿ ತೊಗೊಂಡು ಬಂದು ತಿನ್ನೋಂಗೂ ಇಲ್ಲ. ಬೇರೆ ಟೈಮಲ್ಲಿ ಕೂಡ ತಿನ್ನಬಾರ್ದು, ಆದರೆ ಈ ನೆಗಡಿದೆಲ್ಲ ತಂದು ತಿನ್ಬಿಡ್ತೀವಿ ಅಲ್ವಾ, ಹಾಗೆಲ್ಲ ಹೋಗಿ ತಂದು ತಿನ್ನೋಂಗಿಲ್ಲ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಹೇಳಿದ್ರೇ ನಾವು ತೊಗೊಳ್ಬೇಕು. ನಾನು ತುಂಬ ಜ್ವರ ಏನಾದರೂ ಬಂದರೆ ಹೋಗೋಣ, ಸುಮ್ಮನೆ ಬೇಡ, ಇದನ್ನು ಮನೆಯಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬೋದೇನೋ ಅಂತೇಳಿ ಟ್ರೈ ಮಾಡಿದೆ. ಇವಾಗ ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗ್ತಾ ಇದೆ. ಸ್ವಲ್ಪ ಕಣ್ಣಲ್ಲಿ ಆದ್ರೂ ನೀರು ಬರ್ತಾ ಇದೆ, ಈ ಕಡೆ ಕಣ್ಣಲ್ಲಿ ಏನಕ್ಕೂ ಗೊತ್ತಿಲ್ಲ, ಅದನ್ನು ನೋಡಬೇಕು ನಾಳೆ ಅಷ್ಟರಲ್ಲಿ ಸರಿ ಹೋಗುತ್ತೋ ಏನೋ ಅಂತ. ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಇದು ಹೆಂಗೆ ಅಂದರೆ ಹಳೇ ಕಾಲದ ಮನೆ ಮದ್ದು ಅಂತಾರಲ್ಲ ಆ ಥರ. ನಾವು ನೋಡಿ ಇವಾಗೆಲ್ಲ ತುಂಬ ಆಪ್ಷನ್ಸ್ ಇದೆ, ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಅದು ಇದು ಅಂತ ಇಲ್ಲ. ಅವಾಗೆಲ್ಲ ಏನೂ ಇರಲಿಲ್ಲ, ಏನೇ ಹುಷಾರಿಲ್ಲ ಅಂದ್ರೂ ಮನೇಲಿ ಏನಾದರೂ ಒಂದು ಮನೆ ಮದ್ದು ಮಾಡಿಕೊಂಡು ಹುಷಾರು ಮಾಡ್ಕೊಂಡ್ಬಿಡೋರು. ನಾವು ಇವಾಗಿನ ಜನ್ರೇಷನ್ ಅವ್ರು ಹೆಂಗೆ ಅಂದರೆ ಒಂಚೂರು ನೆಗಡಿ ಆಯಿತಾ, ತಲೆಬರ ಆಯಿತಾ, ಕೆಮ್ಮಾಯ್ತಾ, ಹೋಗು ಮಾತ್ರೆ ತಗೋ ತಿನ್ನು, ಕಮ್ಮಿ ಮಾಡ್ಕೊಂಬಿಡು, ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಈ ಮನೆ ಮದ್ದು ಇದನ್ನೆಲ್ಲ ನಾವು ತಲೆಗೆ ಹಚ್ಕೊಳಕ್ಕೆ ಹೋಗೋದಿಲ್ಲ. ಇವಾಗ ನಮಗೆ ಈ ಥರ ನಂತರ ಇರೋರಿಗೆ ಬೇರೆ ಆಪ್ಷನ್ನೇ ಇರಲ್ಲ. ಅವಾಗ ಏನು ಮಾಡೋದು ಹೇಳಿ, ಹಳೆ ಕಾಲದ ಮನೆ ಮದ್ದನ್ನೇ ನಮ್ಮೆಲ್ಲ ಪ್ರಯೋಗ ಮಾಡ್ಕೊಳ್ಳೋದು. ಬಟ್ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಗೊತ್ತಾ. ನನಗೆ ಈ ಸಲ ಆ ಥರ ಫೀಲ್ ಆಯಿತು. ಸಾಮಾನ್ಯವಾಗಿ ನಾನು ಮೊದಲು ಕೂಡ ಅಷ್ಟೇ, ನನಗೇನಾದರೂ ಸ್ವಲ್ಪ ಕೆಮ್ಮು ನೆಗಡಿ ತಲೆಬಾರಿ ಎಲ್ಲ ಆಗ್ತಾಯಿದೆ ಅಂದರೆ ಮನೇಲೇ ಫಸ್ಟು ನಾನು ಹೋಮ್ ರೆಮಿಡಿನ ಟ್ರೈ ಮಾಡೋದು. ಇದೆಲ್ಲ ಮಾಡಿ ಆದರೂ ಕೂಡ ಕಂಟ್ರೋಲ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಹಾಸ್ಪಿಟಲ್ಲು. ಈ ಸಲ ಕೂಡ ಹಾಗೆ ಮಾಡಿಕೊಂಡು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಇವಾಗ ಒಂದು ಸ್ವಲ್ಪ ಮನಸ್ಸಿಗೆ ಫುಲ್ ಸಮಾಧಾನ ಆಗಿದೆ. ಇಲ್ಲ ಇನ್ಮೇಲೆ ಜ್ವರ ಬರಲ್ಲ, ನನಗೆ ಕೆಮ್ಮು ಆಗಲ್ಲ ಅನ್ನೋದೊಂದು ಕಾನ್ಫಿಡೆಂಟ್ ಬಂದಿದೆ. ಇದನ್ನು ಯಾವ ಥರ ಮಾಡೋದು ಅಂತಲೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು, ಮಕ್ಳಿಗೂ ಕೂಡ ಕೊಡ್ಬೋದು. ಸಾಮಾನ್ಯವಾಗಿ ಮಕ್ಕಳಿಗೆ ಕೆಮ್ಮು ನೆಗಡಿ ಅಂತೂ ಆಗ್ತಾನೆ ಇರುತ್ತೆ, ಆ ಸಮಯದಲ್ಲಿ ಇದನ್ನ ಮಾಡ್ಕೊಡ್ಬೋದು. ಇನ್ನು ನಮ್ಮ ಥರ ಪ್ರೆಗ್ನೆಂಟ್ ಲೇಡೀಸು ಮಾಡ್ಕೊಳ್ಬೋದು. ಇನ್ನು ನಾರ್ಮಲ್ ಆಗಿರೋರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಸ್ವಲ್ಪ ನೆಗಡಿ ಆಗ್ತಾ ಇದೆ ಅಂದ ತಕ್ಷಣ ಇದನ್ನು ಮಾಡ್ಕೊಂಡ್ಬಿಟ್ರೆ ಆದಷ್ಟು ಕಡಿಮೆ ಆಗುತ್ತೆ. ತೋರಿಸ್ತೀನಿ ಬನ್ನಿ. ಇದಕ್ಕೊಂದು 4ರಿಂದ 5 ಲವಂಗ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 6 ಮೆಣಸು. ಲವಂಗ ಎಷ್ಟು ತೊಗೊತೀವೋ ಅಷ್ಟೇ ಮೆಣಸು ತೊಗೊಂಡ್ರು ಕೂಡ ನಡೆಯುತ್ತೆ, ಇಲ್ಲ ಒಂದು 2 ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ. ಎರಡೂ ಕೂಡ ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ತರಿಯಾಗಿ ಮಾಡಿಕೊಂಡು ತಿನ್ಬೋದು. ನಮ್ಮ ಗಂಟ್ಲಲ್ಲಿ ಒಂಥರ ಸಿಗಾಕೊಂಡಾಗ ಆಗುತ್ತೆ ಅನ್ನಂಗಿದ್ರೆ ನುಣ್ಣಗೆ ಮಾಡ್ಕೊಳ್ಬೇಕು. ಇದು ಇನ್ನು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಶುಂಠಿ ರಸ ತೊಗೊಂಡಿದ್ದೀನಿ. ಹಾಗೆ ದೊಡ್ಡ ಪತ್ರೆ ಎಲೆ ಬರುತ್ತಲ್ಲ ಅದ್ರದ್ದು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ರಸ ತೊಗೊಂಡಿದ್ದೀನಿ. ದೊಡ್ಡ ಪತ್ರೆ ಎಲೆನ ಸುಮ್ಮನೆ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಆಯಿತು, ಅದು ರಸ ಬಂದುಬಿಡುತ್ತೆ. ಇನ್ನು ಅದಕ್ಕೆ ಅರ್ಧ ಸ್ಪೂನ್ ಆಗೋವಷ್ಟು ಜೇನುತುಪ್ಪ, ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಗೊಳ್ಳೋದು. ನೋಡಿ ಇದಿಷ್ಟೇ, ಇಷ್ಟು ಮಾಡಿಕೊಂಡ್ರೆ ಈ ಸಿಂಪಲ್ ಮನೆ ಮದ್ದು ರೆಡಿನೇ ಆಗೋಗ್ಬಿಡುತ್ತೆ. ನಾನು ಯಾಕೆ ಅರ್ಧ ಸ್ಪೂನ್ ತೊಗೊಂಡೆ ನೆನ್ನೆ ಅಂತ ಅಂದರೆ ಶುಂಠಿ ಮತ್ತು ಮೆಣಸು ಇದೆಲ್ಲ ಸ್ವಲ್ಪ ಈಟೇನೆ. ಈ ಸಮಯದಲ್ಲಿ ನಾವು ಸ್ವಲ್ಪ ಈಟಿನ ಪದಾರ್ಥನೂ ಜಾಸ್ತಿ ತೊಗೊಳ್ಲಿಕ್ಕೆ ಹೋಗ್ಬಾರ್ದಲ್ವಾ, ಹಾಗಾಗಿ ಒಂದು ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದು. ಇದರಲ್ಲೂ ಅಷ್ಟೇ ನೀವು ಪೂರ್ತಿ ತೊಗೊಳಲ್ಲ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊತೀನಿ, ಅರ್ಧ ಸ್ಪೂನ್ ಸಂಜೆ ತೊಗೊಳ್ತೀನಿ. ನಿಜವಾಗ್ಲೂ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತ ಅಂದರೆ ನನಗೆ ಫುಲ್ಲು ಸಮಾಧಾನ ಆಗೋಗ್ಬಿಡುತ್ತೆ ಇದನ್ನು ಮಾಡ್ಕೊಂಡ್ಮೇಲೆ. ಒಂಚೂರು ಭಯ ಆಯ್ತು ನನಗೆ, ಈ ಟೈಮಲ್ಲಿ ಎಲ್ಲಿ ಜ್ವರ ಬಂದುಬಿಡುತ್ತೋ, ಎಲ್ಲಿ ಕೆಮ್ಮು ಬಂದುಬಿಡುತ್ತೋ ಅಂತ. ಜ್ವರ ಬಂದರೆ ಬಿಡಿ, ಡಾಕ್ಟರ್ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟೇ ಕೊಡ್ತಾರೆ. ಕೆಮ್ಮು ಬಂದರೆ ಬೇಗ ಕಮ್ಮಿ ಆಗಲ್ಲ, ನಿಮಗೆ ಗೊತ್ತಿರುತ್ತೆ. ಮಾಮೂಲಿ ಸಮಯದಲ್ಲೇ ಕೆಮ್ಮು ಬಂದರೆ ಒಂದು 2-3 ದಿನನಾದರೂ ಬೇಕು ಕಮ್ಮಿ ಆಗಲಿಕ್ಕೆ. ಇನ್ನು ಈ ಸಮಯದಲ್ಲಿ ಬಂದುಬಿಟ್ರೆ ಹೇಳೋದೇ ಬೇಡ. ನಾವು ಎಷ್ಟು ಕೆಮ್ತಿರ್ತೀವೋ ಅಷ್ಟು ಬೇಬಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅದೊಂದು ನನ್ನ ತಲೆಯಲ್ಲಿ ಇದ್ದಿದ್ದು, ನಾನು ಕೆಮ್ಮಂತೂ ಬರೆಸ್ಕೊಳ್ಬಾರ್ದು, ಬೇಗ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಹಾಗಾಗಿ ಇದನ್ನೆಲ್ಲ ಮಾಡಿಕೊಂಡೆ. ಕುಡಿಲಿಕ್ಕೂ ಕೂಡ ಅಷ್ಟೊಂದೇನು ತೀರಾ ಆಗೋದೇ ಇಲ್ಲಪ್ಪ ಅನ್ನೋ ಥರ ಏನಿರಲ್ಲ, ಕುಡಿಬೋದು. ಇನ್ನು ಮನೆಯಲ್ಲೇ ಇದ್ನಲ್ವ, ಅಪ್ಪನೂ ಕೂಡ ಏನೂ ಕೆಲಸ ಮಾಡಬೇಡ, ನಾನು ಬಂದು ಮಾಡಿಕೊಡ್ತೀನಿ ಅಡುಗೆ ಎಲ್ಲ ನಾನು ಅಂತ ಹೇಳಿದರು. ಸರಿ ಇನ್ನೇನು ಮಾಡೋದು, ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಇವಾಗ ಆರಾಮಾಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ನೆಲ್ಲಿಕಾಯಿನಾದರೂ ತುರಿದ್ಬಿಟ್ಟು ಒಣಗಾಕ್ಲಿಕ್ಕೆ ಇಡೋಣ ಅಂತೇಳಿ ಆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇತ್ತು ನೆಲ್ಲಿಕಾಯಿ. ನಮ್ಗೆ ಡೈಲಿ ಈ ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಈ ಥರ ಪೌಡರ್ ಮಾಡಿ ಇಟ್ಕೊಳ್ಬೋದು. ನೆಲ್ಲಿಕಾಯಿನ ಕಟ್ ಮಾಡಿ ಒಣಗಿಸೋದಕ್ಕಿಂತ ಈ ಥರ ತುರಿದ್ಬಿಟ್ಟು ಒಣಗಿಸಿದ್ರೆ ಬೇಗನೆ ಡ್ರೈ ಆಗಿಬಿಡುತ್ತೆ. 1-2 ದಿನದಲ್ಲೇ ಡ್ರೈ ಆಗಿಬಿಡುತ್ತೆ. ಕಟ್ ಮಾಡಿ ಒಣಗಿಸಿದ್ರೆ ಒಂದು 4-5 ದಿನ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ತುರಿದೇ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಒಣಗಲಿಕ್ಕೆ. ಇನ್ನಿವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀವಿ. ಇವತ್ತಿಬ್ಬರು ಸೇರಿಕೊಂಡು ಕುಕ್ ಮಾಡ್ತಾ ಇರೋದು. ನನಗೆ ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ತಿನ್ಬೇಕಂತ ಅನ್ನಿಸ್ತಿತ್ತಾ, ಏನಾದರೂ ಖಾರವಾಗಿ ತಿನ್ನೋಣ ಅಂತ.
ಅದಲ್ಲದೆ ಇವತ್ತು ಸಂಡೇ ಬೇರೆ ಅಲ್ಲ, ಹಂಗಾಗಿ ಎಗ್ ರೈಸ್ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳಿ ಎಗ್ ರೈಸ್ ಮಾಡ್ತಾ ಇದಾರೆ. ಕಣ್ಣಲ್ಲಿ ರಕ್ತ ಬರ್ತಾ ಇದೆ, ಕಣ್ಣೀರ್ ಬರ್ತಾ ಇಲ್ಲ, ಅಷ್ಟು ಈರುಳ್ಳಿ ಕುದಿದ್ದೀನಿ. ಫಸ್ಟ್ ಟೈಮ್ ಎಗ್ ರೈಸ್ ಮಾಡ್ತಾ ಇರೋದು. ಅಂದ್ರೆ ಮಾಡ್ತೀನಿ, ಇದಂದ್ರೆ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಏನು ಸ್ಪೆಷಲ್ ಇಲ್ಲ. ಇದು ಏನೋ ಬರುತ್ತಲ್ಲ, ಏನದು ಫ್ರೈಡ್ ರೈಸ್ ಪೌಡರ್, ತೇಜು ಅದನ್ನ ಹಾಕಿ ಕಲಸಿ ಇಟ್ರೆ ಎಗ್ ರೈಸ್ ಆಗೋಯ್ತು ಅಂತ. ಏನಿಲ್ಲ, ಅದಕ್ಕೆಲ್ಲ ಎಷ್ಟೆಷ್ಟು ಈರುಳ್ಳಿ ತರಕಾರಿ ಹಾಕ್ಬೇಕು ನೋಡ್ಕೊಬೇಕಲ್ಲ, ಗೊತ್ತಿಲ್ಲದೆ ಹಾಕಕ್ಕಾಗಲ್ವಲ್ಲಮ್ಮ. ಒಟ್ಟಲ್ಲಿ ನಂಗೆ ಒಂದ್ ಸ್ವಲ್ಪ ಖಾರವಾಗಿರ್ಬೇಕು ಅಂತ ಹೇಳಿದೀನಿ. ಮೆಣಸಿನ್ಕಾಯಿ ಹಾಕಿದೀನಿ, ಖಾರ ಪುಡಿನೂ ಹಾಕ್ತೀನಿ. ಹಂಗೂ ಖಾರ ಇಲ್ಲ ಅಂದ್ರೆ ಫ್ರಿಜ್ ಅಲ್ಲಿ ಖಾರ ಐತೆ ಹಾಕೊಂಡ್ ತಿನ್ನು. ನನ್ ಟಾಬ್ಲೆಟ್ಸ್ ತಗೊಂಡಿಲ್ಲ ಅಲ್ಲಪ್ಪ, ಆದ್ರೂ ನಾಲ್ಗೆ ಎಲ್ಲ ಕಹಿ ಆಗ್ಬಿಟ್ಟಿದೆ ಒಂಥರ. ಅದು ಹುಷಾರಾಗೋ ಟೈಮಲ್ಲಿ ಕಹಿ ಆಗುತ್ತೆ ಲಾಸ್ಟಿಗೆ. ಹೆಂಗೆ ಅಂದ್ರೆ ಏನೋ ಒಂಥರ ನಾಲ್ಗೆಲ್ಲ ಬೆಂಡ್ ಆಗುತ್ತೆ ನೋಡಿ, ಆ ತರ ಆಗೋಗ್ಬಿಟ್ಟಿದೆ. ಹಂಗಾಗಿ ಏನಾದ್ರು ಸ್ಪೈಸಿಯಾಗಿ ತಿನ್ನೋಣ ಅಂತ. ನಾಲ್ಗೆ ಕೆಟ್ಟೋಗದ್ಮೇಲೆ ಸರಿ ಹೋಯ್ತು. ಈ ಸ್ಪೈಸಿಯಾಗಿ ತಿಂದ್ಬಿಟ್ರೆ ಇನ್ನ ಜಾಸ್ತಿ ಸ್ಟಾರ್ಟ್ ಆಯ್ತದೆ. ಫಸ್ಟ್ ಇವರಿಗೆ ನಮ್ಮನೆ ಕೋಲ್ಡ್ ಆಗಿದ್ದು ಆಯ್ತಾ. ಇವರು ರಜಾ ಇದ್ದಿದ್ದ ದಿನ ಹೋಗಿ ಶಾಪ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟಿದ್ರು ತಾನೆ. ಫುಲ್ಲು ಕ್ಲೀನ್ ಮಾಡಿ ಇಟ್ಟಿದ್ರೆ ಇವ್ರು ಸ್ವಲ್ಪ ಡೆಸ್ಟ್ ಇನ್ಫೆಕ್ಷನ್ ಬೇಗನೆ ಆಗೋಗ್ಬಿಡುತ್ತೆ. ಒಂಚೂರು ಡೆಸ್ಟಿಗೆ ಹೋದ್ರು ಕೂಡ ನೆಗಡಿ ಶುರು ಆಗುತ್ತೆ, ಅಕ್ಷಿ ಮಾಡೋದು ಶುರು ಮಾಡ್ಕೊಂಡ್ಬಿಡ್ತಾರೆ. ಈ ಸಲ ನೆಗಡಿ ಮಾಡ್ಕೊಂಡು ಬಂದ್ರು. ಆದ್ರೂ ಇವ್ರಿಗೆ ಏನಾದ್ರು ಕೋಲ್ಡ್ ಏನಾದ್ರು ಆದ್ರೆ ಮನೆಯಲ್ಲಿ ಸಪ್ರೇಟ್ ಆಗಿ ಗ್ಲಾಸ್ ಇಟ್ಕೊಂಡು ಕುಡಿಯೋದು, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಆದ್ರೂ ಈ ಸಲ ಅದ್ ಹೆಂಗ್ ನನಗೆ ಸ್ಪ್ರೆಡ್ ಆಯ್ತು ಗೊತ್ತಿಲ್ಲ. ಅವರು ಹುಷಾರಾಗ್ತಾ ಇದಾರೆ, ಅಂದ್ರೆ ನೆನ್ನೆನೆ ಸ್ವಲ್ಪ ಬೆಟರ್ ಆಗಿದ್ರು ಅವರು. ಶುರುವಾಯ್ತು. ಆದ್ರೂ ಏನ್ ಗೊತ್ತಾ, ಇವ್ರಿಗೆ ಹುಷಾರಿಲ್ದೇನೆ ಮೆಡಿಸಿನ್ ಅಂದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು 4 ದಿನದಲ್ಲಿ ಹುಷಾರ್ ಮಾಡ್ಕೊಂಡಿದ್ದಾರೆ ಆಯ್ತಾ. ನನಗ್ ಒಂದೇ ದಿನ ನೆನ್ನೆ ಶುರುವಾಗಿದ್ದು, ಇವತ್ತೆಲ್ಲ ನಾರ್ಮಲ್ ಆಗ್ಬಿಟ್ಟಿದೀನಿ ಹೋಮ್ ರೆಮಿಡಿಯಿಂದ. ಅದಕ್ಕೋಸ್ಕೊಂಡ್ರೆ ಇದೇ ಬೆಸ್ಟ್ ಅಂತಾರೆ. ನನಗೂ ಕುಡ್ಸಿದಲ್ಲ ಅದ್ರಿಂದ ಹುಷಾರಾಗಿರ್ಬೇಕು. ಇವ್ರಿಗದೆಲ್ಲ ಹೋಗಲ್ಲ ಗೊತ್ತಾ. ಒಂದ್ ಸ್ವಲ್ಪ ಏನಾದ್ರೂ ಸ್ಪೈಸಿ ಆಗಿತ್ತು ಅಥವಾ ಒಂದ್ ಸ್ವಲ್ಪ ಘಾಟ್ ಅನ್ನಿಸ್ತು ಏನಾದ್ರು ಅಂದ್ರೆ ನಂಗ್ ಬೇಡ ಅತ್ತಿರಲ್ಲ, ನಾನು ಚಾಕ್ಲೇಟ್ ತಿನ್ಕೊಂಡ್ಬಿಡ್ತೀನಿ ಅಂತಾರೆ. ಅದ ಇದು ಏನದು ಲವಂಗ ನುಣ್ಣಕ್ ಮಾಡೇ ಇಲ್ಲ ನೀನು, ಹಂಗೆ ತಂದು ಹಾಕ್ಬಿಟ್ರೆ ಬಾಯಲ್ಲೇ ಸಿಗಾಕೊಂಡದು ಹಿಂಸೆ ಕೊಡ್ತಾ ಇದ್ದೆ. ಚಿಕ್ಕ ಮಕ್ಳಾದ್ರೂ ಒಂದೊಂದ್ಸಲ ಹೋಗ್ಲಿ ಆಯ್ತಂತ ತಿನ್ಕೊಂಡ್ ಬಿಡ್ತಾರೆ. ಅಪ್ಪ ಬೇರೆ ಕೆಲವು ಮನೇಲಿ ಗಂಡ್ ಮಕ್ಳು ಇರ್ತಾರಲ್ಲ, ಅದು ತಿನ್ಸ್ಬೇಕಂದ್ರೆ ದೊಡ್ಡ ಕಷ್ಟ ಆಗ್ತಾ ಇರುತ್ತೆ. ನಮ್ಮನೇಲಿ ಇವರು ಎಗ್ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಎಗ್ ಫ್ರೈ ಮಾಡ್ಕೊಳ್ಳೋಣ ಅಂತ. ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಚೆ ಕಡೆ ಎಲ್ಲ ಕೊಡ್ತಾರೆ ಗೊತ್ತಾ, ಹೊರಗಡೆ ನಾನೊಂದ್ಸಲ ಟೇಸ್ಟ್ ಮಾಡಿದ್ದೀನಿ. ಎಗ್ ರೈಸ್ ಜೊತೆಗೆ ಸ್ವಲ್ಪ ಎಗ್ ಫ್ರೈ ಮಾಡಿ ಕೊಡ್ತಾರೆ, ಎಗ್ ಚಿಲ್ಲಿ ಮಾಡ್ತಾರೆ, ಆಮೇಲೆ ರೆಡ್ ಕಲರ್ ಇರೋ ತರ ಗ್ರೇವಿ ತರ ಮಾಡ್ಕೊಡ್ತಾರೆ. ಅದಕ್ಕೆ ಅದನ್ನ ನೆಂಚ್ಕೊಂಡು ತಿನ್ನೋದು. ನಾನು ಒಂದ್ಸಲ ಟೇಸ್ಟ್ ಮಾಡಿದ್ದೆ, ಕಾಂಬಿನೇಷನ್ ತರ ಚೆನ್ನಾಗಿತ್ತು ಅನಿಸ್ತಿತ್ತು. ಹಂಗಾಗಿ ಇವತ್ತು ಅದನ್ನ ಮಾಡ್ತಾ ಇರೋಂಥದ್ದು. ಇವ್ರು ಬೆಳಗ್ಗೆಯಿಂದ ಇರ್ಲಿಲ್ಲ ಶಾಪಲ್ಲಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ, ಸಂಡೇ ಆದ್ರೂ ಕೂಡ ನೀಟ್ ಎಕ್ಸಾಮ್ ಇದೆ ಇವತ್ತು. ಹಂಗ ಫೋಟೋಸ್ಗೆಲ್ಲ ಜಾಸ್ತಿ ಬರ್ತಿದ್ರು ಅಂತ ಬೆಳಗ್ಗೆನೆ ಹೊಂಟೋಗ್ಬಿಟ್ಟಿದ್ರು. ಇಲ್ಲಾಂದಿದ್ರೆ ನಮ್ಮನೆ ಬೆಳಗ್ಗೆನೆ ತಿಂಡಿ ಎಗ್ ರೈಸ್ ಆಗೋದು ಇವತ್ತು. ಒಂದಿನ ನಮ್ಮ ಮಗುನು ಹಂಗೆ ಇರ್ಲಿ, ಭಾನುವಾರ ನಾವ್ ಹೆಂಗಿರ್ತೀವಿ ಹಂಗೆ ಅಂತ ಇವತ್ತು ಉಪವಾಸ ಇರ್ಸಿದ್ದು. ಟ್ರೈನಿಂಗ್ ಕೊಡ್ತಾ ಇದಾರೆ. ಫ್ಯೂಚರ್ ಅಲ್ಲಿ ನಮ್ಮನೆ ಭಾನುವಾರ ಬಂದ್ರೆ ಹಿಂಗೆ ಇರುತ್ತೆ, ಬೆಳಗ್ಗೆ ತಿಂಡಿ ಕಟ್ಟು, ಅದಕ್ಕೆ ನಿನ್ಗೂ ತಿಂಡಿ ಕಟ್ಟು ಅಂತ. ಹೊಟ್ಟೆ ಕೆಟ್ಟೋಗಿರುತ್ತೆ, ಒಂದ್ ಬೌಲ್ಗೆ ಹಾಕೊಂಡು ಹೊಡೆದ್ಬಿಟ್ಟು ಹಾಕ್ಬೇಕು. ಹೌದಾ? ಹೆಂಗ್ ಕೆಟ್ಟೋಗಿರುತ್ತೆ ನೋಡಿ. ಅದ ನೀರಲ್ಲಿ ಹಾಕಿ ಇದ್ ಮಾಡ್ಬೇಕು. ಮೇಲ್ ತೇಲಾಡಿದ್ರೆ ಏನೋ ಚೆನ್ನಾಗೈತಾ ಕೆಟ್ಟೋಗೈತಾ ಅದೇ ಗೊತ್ತಾಗುತ್ತೆ. ನಾನು ಏನ್ ಹೇಳಿದ್ರು ಕೇಳಲ್ಲ ನಮ್ಮ ಮನೇಲಿ. ನಾನು ಉತ್ತರ ಅಂದ್ರೆ ಇವರು ದಕ್ಷಿಣ ಅಂತಾರೆ. ಅದನ್ನೇ ನಾನು ಹುಡುಗ ಅಂದ್ರೆ ನೀನ್ ಹುಡುಗಿ ಅಂತೀನಿ ಅಷ್ಟೇ. ಕಲರ್ಫುಲ್ ಆಗಿ ನಾವು ಕಾಣಿಸ್ತದೆ. ಸ್ವಲ್ಪ ಈರುಳ್ಳಿ ಜಾಸ್ತಿ ಆಯ್ತು ಅನ್ಸುತ್ತಲ್ಲ. ಇನ್ನು ಏನಲ್ಲ, ತನ್ನ ಕೋಲ್ಡ್ ಆಗ್ತದೆ ಈರುಳ್ಳಿ ತಿಂದು. ಕೊನೆಗೂ ಎಗ್ ರೈಸ್ ಮುಗಿಸಿದ್ರು. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ.
ನೀನು ಹಾಕೋವರೆಗೂ ಸುಮ್ಮನಿರಲ್ವಲ್ಲ. ಹಾಕಿಲ್ಲ ಅದಾಕಿಲ್ಲ ಇದಾಕಿಲ್ಲ. ಈಗ ನೀನು ಅಡುಗೆ ಮಾಡೋಕೆ ಕುತ್ಕೊಂಡ್ಲ ನಾನು ಇಲ್ಲಿ. ಆಯ್ತು ಕುತ್ಕೊಂಡು ಹೇಳಿ ನೋಡೋಣ. ನಾನು ಅವಾಗ ಎಲ್ಲ ನೀಟಾಗಿ ಹಾಕಿರ್ತೀನಿ, ಏನು ಬಿಡಲ್ಲ. ಅದಕ್ಕೆ ಟೇಸ್ಟಿ ಆಗಿರುತ್ತೆ ಅಂತ ಹೇಳೋದು. ಮ್ಯಾಟ್ ಮೇಲೆ ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಅನ್ನ ಇರುತ್ತೆ. ಒಂದ್ ಚಿಕ್ಕ ಮಕ್ಳು ಊಟ ಮಾಡ್ಬೋದು, ಅಷ್ಟನ್ನ ಕೆಳಗಡೆ ಇರುತ್ತೆ. ಈಗ ನನ್ನ ಮಾನ ಮರ್ಯಾದೆ ಕೈಗೆತ್ತೆ ನಿಂತಿದ್ಯಾ ವಿಡಿಯೋ ಮಾಡ್ಕೊಂಡು. ಮತ್ತೆ ಗಮ್ ಅಂತ ಇದೆ. ಈ ಎಗ್ ಫ್ರೈ ಮಾಡ್ಬಿಟ್ಟು ಅದ್ರ ಜೊತೆ ತಿನ್ನೋಣ. ಅವಾಗ ಟೇಸ್ಟ್ ನೋಡು ಗೊತ್ತಾಯ್ತದೆ. ನೋಡ್ಬಿಡ್ಲಾ? ಸೊಪ್ಪು ಶೆಫೆಲ್ಲ ಹಿಂಗೆ ಅಲ್ವಾ ಟೇಸ್ಟ್ ಮಾಡೋದು. ಚೆನ್ನಾಯ್ತಾ? ಸೂಪರ್ ಆಗಿದೆ. ನೀನಿದ್ಯಾ ಖಾರನ ಯಾವಾಗ ಹಾಕಲ್ಲ, ಉಪ್ಪುನ ಯಾವಾಗ ಹಾಕಲ್ಲ. ನಾವು ನೋಡಿ ಏನಾದ್ರು ಒಂಚೂರು ಏನಾದ್ರು ಕಡಿಮೆ ಐತೆ ಹೆಚ್ಚೈತೆ ಅಂತ ಹೇಳ್ಸ್ಕೊಂಡ್ವ ಈಗ. ಪರವಾಗಿಲ್ಲ, ಆಯ್ತು. ಇನ್ನೊಂದ್ಸಲ ತಿನ್ಕೋತೀನಿ. ಅದೇ ಸ್ಪೂನ್ ಹಾಕೊಂಡು ಒಳಗಡೆ ಅನ್ಕೋಬೇಡಿ, ನಾವಿಬ್ರೆ ತಿನ್ನೋದು ಅದಕ್ಕೆ. ಇವಾಗ ಏನು ಎಂಜಿಲ್ಲಲ್ಲ. ಚೆನ್ನಾಗಿದ್ಯಾ? ಬಿರಿಯಾನಿ ಇದ್ದಂಗೆ ಐತೆ. ಇದು ಸುಳ್ಳು, ಬಿರಿಯಾನಿ ತರ ಏನಿಲ್ಲ, ಎಗ್ ರೈಸ್ ತರನೇ ಇದೆ. ಖಾರವಾಗಿದೆ. ಆದ್ರೆ ಚೆನ್ನಾಗಿ ಬಂದಿತ್ತು ಎಗ್ ರೈಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಹಾಕಿರಲಿಲ್ಲ, ಬರೀ ಆ ಪೌಡರ್ ಹಾಕಿ ಮಾಡಿದ್ದು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಾಗಿತ್ತು. ಇನ್ನು ಇದ್ರ ಜೊತೆಗೆ ಎಗ್ ಫ್ರೈ ಅಂತ ಹೇಳಿದ್ನಲ್ಲ, ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಈರುಳ್ಳಿನ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಮೆಣಸಿನ ಕಾಳಿನ ಪುಡಿ, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ ಅರಿಶಿನದ ಪುಡಿ, ಇಷ್ಟನ್ನು ಕೂಡ ಹಾಕ್ಕೊಂಡು ಒಂಚೂರು ಹಂಗೆ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಒಂದು 3 ಮೊಟ್ಟೆನ ಈ ಥರ ಬೇಯಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 1.5 ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ, ಗೊತ್ತಾಗುತ್ತೆ ನಮಗೆ ಅದು ಬೆಂದಿದೆ ಅಂತ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಇವತ್ತಿನ ಮಧ್ಯಾಹ್ನದ ಊಟ ನಮ್ಮದು ಈ ಥರ ಇತ್ತು. ಇನ್ನು ತುಂಬಾ ತಲೆಭಾರ ಇತ್ತು ಅಂತ ಹೇಳಿದ್ನಲ್ವ, ಅದು ಕೂಡ ಬೇಗನೆ ಕಮ್ಮಿ ಆಯಿತು ನನಗೆ. ಅದಕ್ಕೂ ಕೂಡ ನಾನು ಮನೆ ಮದ್ದನ್ನೇ ಮಾಡಿದ್ದೆ. ಅದನ್ನು ಹಚ್ಕೊಂಡ್ಮೇಲೆ ನನಗೆ ಕಡಿಮೆ ಆಗಿದ್ದು. ರಾತ್ರಿ ಒಂದು ಸಲ ಹಚ್ಕೊಂಡು ಮಲಗಿದ್ದೆ. ಬೆಳಗ್ಗೆ ಅಷ್ಟರಲ್ಲಿ ಒಂದು 80% ತಲೆಭಾರ ಎಲ್ಲ ಕಡಿಮೆ ಆಗಿಬಿಟ್ಟಿದೆ, ಆರಾಮಾಗಿದೆ ಅಂತ ಅನ್ನಿಸ್ತು. ಅಷ್ಟು ಬೇಗ ಇದು ರಿಸಲ್ಟ್ ಕೊಡುತ್ತೆ. ಇನ್ನು ಅಪ್ಪು ಇನ್ನೊಂದು ಸಲ ಹಚ್ಕೊಂಡ್ಬಿಡು, ಇವತ್ತು ಒಂದು ಸ್ವಲ್ಪ ಹಚ್ಕೊಂಡು ಬಿಟ್ಬಿಟ್ರೆ ಅವಾಗ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ, ನಾಳೆ ಅಷ್ಟರಲ್ಲಿ ರಿಕವರ್ ಆಗಿಬಿಡ್ಬೋದು ಅಂತೇಳಿ ಹಚ್ತಾ ಇದ್ದಾರೆ. ಮನೇಲಿರೋ ಪದಾರ್ಥನೇ ಬಳಸ್ಕೊಂಡು ಇದನ್ನು ಮಾಡ್ಕೊಂಡು ಬಿಡ್ಬೋದು. ಏನಿಲ್ಲ, ಕೊಬ್ಬರಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 4 ರಿಂದ 5 ಇಲಕ್ಲಷ್ಟು ಬೆಳ್ಳುಳ್ಳಿನ ಗೆಜ್ಜೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 3 ರಿಂದ 4 ಕರ್ಪೂರ ಬರುತ್ತೆ ನೋಡಿ, ಕರ್ಪೂರನ ಪುಡಿ ಮಾಡಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಬೆಚ್ಚಗಿರಬೇಕು ಎಣ್ಣೆ. ಆವಾಗಲೇ ತಲೆಗೆ ಈ ಥರ ಹಚ್ಕೊಂಡು ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಮಲಗಿಬಿಟ್ರೆ ಆಯಿತು. ಒಂದಿಷ್ಟು ಅಷ್ಟು ಕಡಿಮೆ ಆಗಿಬಿಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನಾನು ರಾತ್ರಿ ಹಚ್ಕೊಂಡು ಮಲ್ಕೊಂಡಿದ್ದೆ, ಬೆಳಗ್ಗೆ ಅಷ್ಟರಲ್ಲಿ ಆಗಲೇ ಹೇಳಿದ್ನೆಲ್ಲ ಒಂದು 80% ಕಡಿಮೆನೇ ಆಗೋಗ್ಬಿಟ್ಟಿತ್ತು. ಇನ್ನು ಸ್ವಲ್ಪ ಹೊತ್ತು ಮನೇಲಿದ್ದು ಅದಾದಮೇಲೆ ಸಂಜೆ ಆಗಿತ್ತಲ್ವ, ನನಗೂ ಬೆಳಗ್ಗೆಯಿಂದ ಮನೇಲಿದ್ದಿದ್ದು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಸರಿ ಸ್ವಲ್ಪ ಹೊತ್ತು ಶಾಪ್ ಹತ್ರನಾದರೂ ಹೋಗೋಣ ಅಂತೇಳಿ ಹೋಗಿದ್ದೆ. ಹಾಗೆ ಒಂಚೂರು ಹೊರಗಡೆ ಕೂಡ ಹೋಗಿದ್ದು. ಮನೇಲಿ ಎಳ್ಳೀರೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ಹೋಗಿ ತೊಗೊಂಡು ಬರೋಣ ಅಂತ. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಅನಿಸುತ್ತೆ ನಮಗೆಲ್ಲೂ ಎಳ್ಳೀರೇ ಸಿಗಲಿಲ್ಲ. ಅದಕ್ಕೂ ಅಥವಾ ಇವಾಗ ಎಳ್ಳೀರೇ ಕಡಿಮೆ ಆಗಿಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಸಿಕ್ತು. ಸರಿ ಒಂದು ವಾರಕ್ಕೆ ಆಗೋಷ್ಟೆಲ್ಲ ತೊಗೊಂಡು ಬಂದು ಇಟ್ಕೊಂಡ್ಬಿಡೋಣ ಅಂತೇಳಿ ಜಾಸ್ತಿನೇ ತೊಗೊಂಡು ಬಂದು. ಎಳ್ಳೀರನ್ನ ಫ್ರೆಶ್ಶಾಗಿ ಅಲ್ಲೇ ಹೋಗಿ ಕುಡಿದ್ರೇ ಒಂಥರ ಚೆಂದ ಅವತ್ತಿನ ದಿನದ್ದು.
ದ್ವಾರ ಅಂದರೆ ಒಂಥರ ಬಾಡ್ದಂಗೆ ಆಗಿಬಿಡುತ್ತೆ, ಇನ್ನೇನು ಮಾಡಲಿಕ್ಕಾಗಲ್ಲ ಅಂತೇಳಿ ತೊಗೊಂಡು ಬಂದಿದ್ದು. ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 7 ಗಂಟೆನೇ ಆಗಿತ್ತು. ಸರಿ ಡ್ರೈ ಫ್ರೂಟ್ಸ್ದು ಬಾರ್ ಏನಾದರೂ ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊತಿದ್ದೀನಿ. ಲಾಸ್ಟ್ ಟೈಮ್ ಲಡ್ಡು ಮಾಡಿಟ್ಕೊಂಡಿದ್ದೆ, ಅದೆಲ್ಲ ಖಾಲಿ ಆಯಿತು. ಈ ಸಲನೂ ಕೂಡ ಲಡ್ಡು ಬೇಡ, ಅದೇನು ತಿಂದಿರೋದನ್ನೇ ತಿನ್ಲಿಕ್ಕೆ ನಮಗೂ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಈ ಸಲ ಸ್ವಲ್ಪ ಬೇರೆ ಥರ ಮಾಡೋಣ ಅಂತೇಳಿ ಡ್ರೈ ಫ್ರೂಟ್ಸ್ ಬಾರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಶುಗರ್ ಗಿಗರ್ ಏನೂ ಹಾಕೋದಿಲ್ಲ, ಹಾಗೆ ಮಾಡೋವಂಥದ್ದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ರೆಸಿಪಿನ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಇವಾಗ ಹೆಂಗಿದ್ರು ಕೂಡ ಸಮ್ಮರ್ ಅಲ್ವಾ, ಮಕ್ಕಳಂತೂ ಚಾಕ್ಲೇಟ್ ಅದೆಲ್ಲ ಕೇಳ್ತಾ ಇರ್ತಾರೆ. ಅವ್ರಿಗೆ ಇದನ್ನು ಮಾಡಿಕೊಟ್ರೆ ಖಂಡಿತ ಹೊರಗಡೆ ಚಾಕ್ಲೇಟ್ನ ಅವ್ರು ಇಷ್ಟನೇ ಪಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಪಿಸ್ತಾ ಇರುತ್ತೆ ನೋಡಿ, ಅದರದ್ದು ಸಿಪ್ಪೆನ ನಮ್ಮ ಮನೆ ವೇಸ್ಟ್ ಮಾಡಲ್ಲ ನಾವು. ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಪಾಟ್ ಒಳಗಡೆ ಹಾಕ್ತೀವಿ. ಅಂದರೆ ಸ್ವಲ್ಪ ನೀಟಾಗಿ ಪಾಟ್ಗೆ ಡೆಕೋರೇಟ್ ಮಾಡಿ ಇಡೋ ಥರ ಅಪ್ಪು ಪ್ಲ್ಯಾನ್ ಇದು. ಅದನ್ನು ಇವಾಗ ಕಲೆಕ್ಟ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಮನೇಲಿ ಜೇನುತುಪ್ಪ ಖಾಲಿ ಆಗಿತ್ತು ಅಂತೇಳಿ ಬರುವಾಗ ತೊಗೊಂಡು ಬಂದಿದ್ದೆ. ಇದು ಯಾವುದೋ ಪ್ಯೂರ್ ಹನಿ ಅಂತ ಹೇಳಿ ಸಿಕ್ತು. ಇಷ್ಟು ಚಿಕ್ಕ ಬಾಟ್ಲಿಗೆ 550 ರುಪೀಸು. ನಾನದು ಪ್ಯೂರ್ ಅಂತ ಹೇಳಿದ್ರಲ್ಲ, ಸರಿ ಒಂದ್ಸಲ ನೋಡೋಣ ಅಂತೇಳಿ ಚೆಕ್ ಮಾಡ್ತಿದ್ದೀನಿ. ಏನು ಗೊತ್ತಾ, ನಾವು ಊರ ಕಡೆ ಜೇನು ಬಿಡಿಸ್ಕೊಂಡು ಬಂದು ಕೊಡ್ತಾರೆ ಗೊತ್ತಾ, ಆ ಜೇನುತುಪ್ಪನ 1.5 ಸ್ಪೂನ್ 2 ಸ್ಪೂನ್ ತಿಂದರೆ ಆಯಿತು, ಗಂಟ್ಲೆಲ್ಲ ಉರಿ ಆಗೋ ಥರ ಅನಿಸುತ್ತೆ. ನೀವು ಊರ ಕಡೆ ತಿಂದಿರೋರಿಗೆ ಗೊತ್ತಿರುತ್ತದು. ಇದು ಹಂಗೆ ಆಗುತ್ತಾ ಅಂತೇಳಿ ನೋಡ್ತಿದ್ದೆ, ಇದೇನು ಆ ಥರ ಆಗಲಿಲ್ಲ. ಇನ್ನು ಈ ಡ್ರೈ ಫ್ರೂಟ್ಸ್ ಬಾರ್ ಮಾಡಲಿಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದೀನಿ, ನೀವು ನೋಡ್ತಿರ್ಬೋದು. 1 ಕಪ್ ಆಗುವಷ್ಟು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಮಿಕ್ಸಿಲೂ ಕೂಡ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೋದು. ಹಾಗೆ 1 ಕಪ್ ಆಗುವಷ್ಟು ವಾಲ್ನಟ್ಟು, 1 ಕಪ್ ಗೋಡಂಬಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಹಾಗೆ 1/4 ಕಪ್ ಆಗುವಷ್ಟು ಓಟ್ಸು, ಅರ್ಧ ಕಪ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸು, ಅರ್ಧ ಕಪ್ ಆಗುವಷ್ಟು ವಾಟರ್ ಮೆಲನ್ ಸೀಡ್ಸು ಎರಡೂ ಕೂಡ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಪಿಸ್ತಾ ಬೇಕಾಗುತ್ತೆ. ಪಿಸ್ತಾ ಒಂದು 3-4 ಸ್ಪೂನ್ ತೊಗೊಂಡ್ರೆ ಆಯಿತು. ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಒಂಚೂರು ಜಾಸ್ತಿ ತೊಗೊಬೋದು. ಹಾಗೆ 1 ಕಪ್ ಆಗುವಷ್ಟು ಡೇಟ್ಸು, 1/4 ಕಪ್ ಆಗುವಷ್ಟು ಕೆಂಪು ಕಲ್ಸಕ್ಕರೆ, ಇನ್ನು ಅಂಜೂರ ಒಂದು ಅರ್ಧ ಕಪ್ಪು, ಹಾಗೆ ಒಣ ದ್ರಾಕ್ಷಿ ಬರುತ್ತಲ್ವ ಅದನ್ನು ಕೂಡ 1/4 ಕಪ್ ತೊಗೊಂಡಿದ್ದೀನಿ. ಒಣ ದ್ರಾಕ್ಷಿ ನೀವು ಯಾವುದಾದ್ರೂ ತೊಗೊಳ್ಳಿ. ಇನ್ನು ಜೇನುತುಪ್ಪ, ಇದು ಬಂದು ಡಾರ್ಕ್ ಚಾಕ್ಲೇಟು. ಮಕ್ಕಳಿಗೆಲ್ಲ ಸಾಮಾನ್ಯವಾಗಿ ಈ ಥರ ಚಾಕ್ಲೇಟೆಲ್ಲ ಇದ್ರೇ ಅವ್ರೇನಾದ್ರೂ ತಿನ್ನಲಿಕ್ಕೆ ಇಷ್ಟಪಡೋದು. ಹಾಗಾಗಿ ನಾವು ಈ ಥರ ಡಾರ್ಕ್ ಚಾಕ್ಲೇಟ್ನ ಬಳಸ್ಕೊಂಡು ಮಾಡ್ಕೊಂಡು ಬಿಡ್ಬೋದು. ಇನ್ನು ನಮ್ಮ ಮನೇಲಿ ಅಪ್ಪಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಬಳಸ್ತಾ ಇದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಅಂದರೆ ವಾಲ್ನಟ್ಟು, ಬಾದಾಮಿ, ಗೋಡಂಬಿ ಇದನ್ನೆಲ್ಲ ಒಂಚೂರು ಲೋ ಫ್ಲೇಮಲ್ಲೇನೇ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 3-3.5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಆದಷ್ಟು. ಸ್ವಲ್ಪ ನಾವು ಕಪ್ಪುಗೆಲ್ಲ ಆಗೋ ಥರ ಎಲ್ಲ ಹುರಿಲಿಕ್ಕೆ ಹೋಗಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕಹಿ ಬಂದುಬಿಡುತ್ತೆ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಹಾಗೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತಲ್ಲ, ನೋಡಲಿಕ್ಕೂ ಕೂಡ ಅಷ್ಟು ಚೆನ್ನಾಗಿರಲ್ಲ, ಏನೋ ಕಪ್ಪಗಿದೆ ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ಸ್ವಲ್ಪ ಆದಷ್ಟು ಲೈಟಾಗಿ ಹುರ್ಕೊಂಡ್ರೆ ಒಳ್ಳೆಯದು. ಈ ಥರ ಹುರಿದು ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಬೇಗ ಹುಳ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಅದಲ್ಲದೆ ತಿನ್ನಲಿಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಅದು ಏನೋ ಒಂಥರ ನಮ್ಗೆ ಇಷ್ಟ ಆಗುತ್ತೆ ಅಂಥೇಳಿ ಮಾಡ್ಕೊಳ್ಳೋದು. ಇನ್ನು ಇವಾಗ ಸನ್ಫ್ಲವರ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಹುರಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹುರ್ಕೊಳ್ಬೇಕು, ಅದು ಚಟಪಟ ಅಂತ ಸಿಡಿಯುತ್ತೆ, ಒಂದೊಂದು ಸಲ ಮುಖಕ್ಕೆಲ್ಲ ಸಿಡಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು. ಇದನ್ನ ಈ ಥರ ಹುರ್ಕೊಂಡು ತಿನ್ಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇನ್ನು ಓಟ್ಸ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಓಟ್ಸ್ನ ಬಿಸಿ ಮಾಡ್ದೇ ಹಂಗೆ ಕೂಡ ಹಾಕ್ಕೊಳ್ಬೋದು, ಆದರೆ ನಾನೊಂಚೂರು ಬಿಸಿ ಮಾಡಿಕೊಂಡೆ. ಇದನ್ನು 1 ನಿಮಿಷ ಮಾಡ್ಕೊಳ್ಳಿ ಸಾಕಾಗುತ್ತೆ, ಬೇಗನೆ ಆಗೋಗ್ಬಿಡುತ್ತೆ. ಇನ್ನಿವಾಗ ನೀವು ನೋಡ್ತಿದ್ದೀರಲ್ಲ, ಎಲ್ಲನೂ ಕೂಡ ಒಂದು ದೊಡ್ಡ ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಅದನ್ನು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಒಂದು 10 ನಿಮಿಷಕ್ಕೆಲ್ಲ ಅದು ತಣ್ಣಗಾಗ್ಬಿಡುತ್ತೆ. ಇನ್ನು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ಚಾಕ್ಲೇಟ್ನ ಸ್ವಲ್ಪ ಕರಗಿಸ್ಕೊಂಡು ಬಿಡೋಣ ಅಂತೇಳಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಮಾಮೂಲಿಯಾಗಿ ನಾವು ಈ ಥರ ಡಾರ್ಕ್ ಚಾಕ್ಲೇಟ್ನ ನೇರವಾಗಿ ತಿಂತಾ ಇದ್ದೀವಿ ಅಂದರೆ ಒಂದು 2-3 ಪೀಸ್ ತಿಂದ ತಕ್ಷಣ ಒಂದು ಸ್ವಲ್ಪ ಕಹಿ ಅಂತ ಅನ್ನಿಸ್ತಿರುತ್ತೆ. ಆದರೆ ಈ ಥರ ನಾವು ಡ್ರೈ ಫ್ರೂಟ್ಸ್ ಒಳಗಡೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ಅಂದರೆ ಬಾರ್ ಮಾಡ್ಕೊಂಡಾಗ ಬಳಸ್ಕೊಳ್ಳೋದು,
ಲಡ್ಡು ಮಾಡ್ಕೊಂಡಾಗ ಬಳಸ್ಕೊಳ್ಳೋದು. ಈ ಥರ ಎಲ್ಲ ಮಾಡಿದಾಗ ನಮಗೆ ಗೊತ್ತೇ ಆಗಲ್ಲ, ಯಾಕಂದರೆ ಅದಕ್ಕೆ ನಾವು ಡೇಟ್ಸು ಮತ್ತು ಅಂಜೂರ ಇದೆಲ್ಲ ಹಾಕಿರ್ತೀವಲ್ವ, ಅದು ಸ್ವೀಟ್ ಇರುತ್ತೆ, ಹಾಗಾಗಿ ಇದಷ್ಟು ಗೊತ್ತಾಗಲ್ಲ ಕಹಿ ಇರೋದು. ಇನ್ನು ಮಾಮೂಲಿಯಾಗಿ ಒಂದು ಕಡಾಯಿಗೆ ನೀರಿಟ್ಟು ಅದ್ರ ಕೆಳಗಡೆ ಒಂದು ಸ್ಟೀಲ್ದು ಪ್ಲೇಟ್ ಥರ ಬರುತ್ತಲ್ಲ ಅದನ್ನ ಇಟ್ಬಿಟ್ಟು ಅದ್ರ ಮೇಲೆ ಚಾಕ್ಲೇಟ್ ಬೌಲ್ ಇಟ್ಟು ಬಿಸಿ ಮಾಡ್ತಿದ್ದೀನಿ. ಒಂದು 10 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಅದು ಸರಿ ಹೋಗುತ್ತೆ. ಅಷ್ಟರಲ್ಲಿ ಈ ಕಡೆ ಸನ್ಫ್ಲವರ್ ಮತ್ತು ವಾಟರ್ ಮೆಲನ್ ಸೀಡ್ಸ್ನ ಈ ಥರ ತರಿಯಾಗಿ ಮಾಡಿಕೊಂಡು ಅದೇ ಬೌಲ್ಗೆ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಜಾರ್ಗೆ 1 ಕಪ್ ಆಗೋವಷ್ಟು ಡೇಟ್ಸು, ಕಲ್ಸಕ್ಕರೆ ಹಾಗೆ ಅಂಜೂರ ಇಷ್ಟೂ ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊತಿದ್ದೀನಿ. ನೀರು ಏನೂ ಹಾಕಬಾರ್ದು, ಆಯಿಲು ಆ ಥರ ಏನೂ ಹಾಕೋಕೆ ಹೋಗಬಾರ್ದು, ಹಂಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು ಕಲ್ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ನುಣ್ಣಗಾಗತ್ತೆ, ಆಗಲ್ಲ ಅಂತೇನು ಅಂದ್ಕೊಳ್ಬೇಡಿ. ಅದಾದಮೇಲೆ ಇವಾಗ ಅದೇ ಬೌಲ್ಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಒಣ ದ್ರಾಕ್ಷಿ ಇಟ್ಕೊಂಡಿದ್ನಲ್ಲ, ಕಪ್ಪು ಒಣ ದ್ರಾಕ್ಷಿ, ಅದನ್ನು ಇವಾಗ ಸೇರಿಸ್ಕೊಂಡೆ. ಸ್ವಲ್ಪ ಜೇನುತುಪ್ಪ ನಿಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ಹಾಗೆ ವೆನಿಲಾ ಎಸೆನ್ಸ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋದು ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ಥರ ಉಂಡೆ ಮಾಡ್ಕೊಳಕ್ಕಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಥರ ಉಂಡೆನ ಮಾಡಿಕೊಂಡು ಕೂಡ ನಾವು ಸ್ಟೋರ್ ಮಾಡ್ಕೊಳ್ಬೋದು, ಡ್ರೈ ಫ್ರೂಟ್ಸ್ ಲಡ್ಡು ಥರ ಆಗುತ್ತೆ. ಇಲ್ಲಾಂದರೆ ಈ ಥರ ನಾವು ಬಾರ್ ಮಾಡ್ಕೊಳ್ಬೋದು. ಈ ಉಂಡೆಗೆ ಸ್ವಲ್ಪ ಚಾಕ್ಲೇಟ್ನೆಲ್ಲ ನೀಟಾಗಿ ಈ ಥರ ಡಿಪ್ ಮಾಡಿಬಿಟ್ಟು ಇಟ್ಕೊಂಡ್ರೂ ಕೂಡ ನಡೆಯುತ್ತೆ, ಹೆಂಗಾದರೂ ಮಾಡ್ಕೊಳ್ಬೋದು, ನಮ್ಮ ಇಷ್ಟ. ನಾನಿವತ್ತು ಬಾರ್ ಥರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ತುಪ್ಪ ಸ್ಪ್ರೆಡ್ ಮಾಡ್ಕೊಳೋದು ಏನಕ್ಕೆ ಅಂದರೆ ಅದು ನೀಟಾಗಿ ಬರಲಿ, ತೆಗೆಯುವಾಗ ಈಸಿ ಆಗಲಿ ಅಂತ ಹೇಳಿ ಅಷ್ಟೇ. ಇನ್ನು ಅದ್ರ ಮೇಲೆ ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಪಿಸ್ತಾನ ಮಿಕ್ಸ್ಚರ್ಗೆ ಹಾಕಿಲ್ಲ, ನೇರವಾಗಿ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದ್ರೆ ಅದಕ್ಕೂ ಕೂಡ ಸೇರಿಸ್ಕೋಬೋದು ಸ್ವಲ್ಪ. ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದು ಅಲ್ವಾ ಈ ಡ್ರೈ ಫ್ರೂಟ್ಸ್ ಮಿಕ್ಸು, ಅದನ್ನು ಇದ್ರ ಮೇಲೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪದಾಗಿ ನಾವು ಮಾಡ್ಕೊಳ್ಬೋದು, ಇಲ್ಲ ತೆಳ್ಳಗೆ ಬೇಕು ನಮಗೆ ಅನ್ನಂಗಿದ್ರೆ ತೆಳ್ಳಗೂ ಕೂಡ ಮಾಡ್ಕೊಳ್ಬೋದು. ಕೈಯಲ್ಲೇ ನೀಟಾಗಿ ನಾವು ಶೇಪ್ನ ಕೊಟ್ಕೊಳ್ಬೋದು, ಇಲ್ಲ ಲಟ್ಟಣಿಗೆ ಬಳಸ್ಕೊಂಡು ನೀಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಎಲ್ಲ ಕಡೆಯೂ ಕೂಡ ಅಂಟ್ಕೊಳುತ್ತೆ. ಅಂದರೆ ಒಂದು ಸ್ವಲ್ಪ ಬಿಡಿಸ್ಕೊಳ್ಳೋ ಥರ ಎಲ್ಲ ಏನೂ ಆಗಲ್ಲ, ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಲಟ್ಟಣಿಗೆನೇ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ, ಬಾಕ್ಸ್ ಶೇಪಲ್ಲಿ ಮಾಡಿದ್ದೀನಿ. ಇದ್ರ ಮೇಲೆ ಇವಾಗ ಚಾಕ್ಲೇಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಚಾಕ್ಲೇಟ್ ನಮಗೆ ತುಂಬ ಗಟ್ಟಿಯಾಗಿದೆ, ನಮಗೆ ಜಾಸ್ತಿ ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಲಿಕ್ವಿಡ್ ಥರ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು, ಇಲ್ಲ ಹಂಗೆ ತಿಂತೀವಿ ಅಂದರೆ ಹಂಗೆ ಕೂಡ ಮಾಡ್ಕೊಳ್ಬೋದು. ಈಗ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಮತ್ತೆ ನಾನು ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಆ ಪಿಸ್ತಾ ಹಾಕೋದ್ರಿಂದ ಒಂಥರ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಒಂಥರ ಚೆನ್ನಾಗಿರುತ್ತೆ. ನಂಗೆ ಪಿಸ್ತಾ ಇಷ್ಟ ಆಗುತ್ತೆ ಅಂತೇಳಿ ಸೇರಿಸ್ಕೊಂಡಿರೋದು ಅಷ್ಟೇ. ಇಷ್ಟು ಮಾಡಿಕೊಂಡ್ರೆ ನಮ್ಮ ಡ್ರೈ ಫ್ರೂಟ್ಸ್ ಬಾರ್ ರೆಡಿನೇ ಆಗೋಗ್ಬಿಡುತ್ತೆ. ಇದನ್ನು ನಾವು 1-2 ಅವರ್ ಆದ್ರೂ ಫ್ರಿಜ್ಜಲ್ಲಿ ಇಡಬೇಕು, ಆವಾಗ ಚಾಕ್ಲೇಟ್ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ. ಆದಷ್ಟು ನಾವು ಇದನ್ನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ಬೇಕು. ಚಾಕ್ಲೇಟ್ನ ಬಳಸ್ಕೊಂಡಿರ್ತೀವಲ್ವ, ಈಚೆ ಕಡೆ ಇಟ್ಟರೆ ಚಾಕ್ಲೇಟ್ ಕರಗಿಬಿಡುತ್ತೆ, ಹಂಗಾಗಿ ಫ್ರಿಜ್ಜಲ್ಲೇ ಇಟ್ಟರೆ ಒಳ್ಳೆಯದು. ಒಂದು 20-25 ದಿನ ಇಟ್ಕೊಂಡು ತಿನ್ಬೋದು, ಅಲ್ಲಿವರೆಗೂ ಕೂಡ ಏನಾಗಲ್ಲ, ಚೆನ್ನಾಗಿರುತ್ತೆ. ಇಷ್ಟು ನಮ್ಮ ಮನೇಲಿ ಒಂದು 15 ದಿನ ಖಾಲಿ ಆಗುತ್ತೆ ಅಂದ್ಕೊಳ್ಳಿ. ಡೈಲಿ ಒಂದೊಂದು ತಿಂದರೂ ಕೂಡ ಖಾಲಿ ಆಗಿಬಿಡುತ್ತೆ. ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ತಿನ್ನಲಿಕ್ಕೂ ಅಷ್ಟೇ, ನಿಜವಾಗ್ಲೂ ನಾವು ಈಚೆ ಕಡೆ ತಿಂತೀವಿ ನೋಡಿ ಸೇಮ್ ಅದೇ ಥರ ಇರುತ್ತೆ, ಏನು ಕೂಡ ವ್ಯತ್ಯಾಸ ಇರಲ್ಲ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ನೀವೇ ನಂಗೆ ಕಮೆಂಟಲ್ಲಿ ಹೇಳ್ತೀರಾ ಈಚೆ ಕಡೆ ತಿನ್ನೋ ಥರನೇ ಇತ್ತು ಶಿಲ್ಪ ಅಂತ ಹೇಳಿ. ಇನ್ನು ನಾವು ಇವತ್ತು ಅರ್ಪಿತವ್ರ ಮನೆಗೆ ಊಟಕ್ಕೂ ಕೂಡ ಹೋಗಿದ್ದು, ಅವ್ರ ಮನೆ ಶಾವಿಗೆ ಮಾಡಿದರು, ಹಾಗಾಗಿ ಊಟಕ್ಕೆ ಕರೆದಿದ್ರು. ಸರಿ ಅಂದ್ಬಿಟ್ಟು ನಾನು ಆ ಬಾರ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು ಅಲ್ಲಿಗೆ ಹೋಗಿದ್ದೀವಿ. ಏನದು ಸೋಗೆ ಹೆಂಗೈತೆ ಕೇಳು, ಚೆನ್ನಾಗೈತೆ ಅಂತ ಕೇಳು. ಅಲ್ಲಿ ರಾಗಿ ಶಾವಿಗೆ, ಅಕ್ಕಿ ಶಾವಿಗೆ ಮತ್ತು ಚಿಕನ್ ಸಾಂಬಾರ್, ಕಬಾಬ್ ಹಾಗೆ ಕಾಯಲ್ಲೆಲ್ಲ ಮಾಡಿದರು. ನಮ್ಮ ಕಡೆ ಮಾಮೂಲಿಯಾಗಿ ಕಾಯಲ್ಗೆ ಅಕ್ಕಿ ಶಾವಿಗೆ, ರಾಗಿ ಶಾವಿಗೆ ಹಾಕ್ಕೊಂಡು ತಿಂದುಬಿಡ್ತೀವಿ. ಆದರೆ ಅವರು ಕಡಲೆ ಪುಡಿ ಮಾಡಿದರು, ಹಾಗೆ ಹುಚ್ಚೆಳ್ಳು ಪುಡಿ ಮಾಡಿದರು. ಅದನ್ನು ಕೂಡ ಈ ಸಲ ಟೇಸ್ಟ್ ಮಾಡಿದ್ದೀವಿ. ನಮ್ಮ ಕಡೆ ಅದನ್ನು ಮಾಡ್ತಿರ್ಲಿಲ್ಲ, ಒಂಥರ ಚೆನ್ನಾಗಿತ್ತು. ಸ್ವೀಟ್ ಯಾರು ಇಷ್ಟಪಡ್ತಾರೆ ಅವ್ರಿಗಂತೂ ಜಾಸ್ತಿ ಇಷ್ಟ ಆಗುತ್ತೆ. ಅದರಲ್ಲೂ ಊರ ಕಡೆ ಇರೋರಿಗಂತೂ ಶಾವಿಗೆ ಅಂದ್ರೇ ಏನೋ ಒಂಥರ, ಯಾವಾಗ ಮಾಡಿದ್ರೂ ಒಂಥರ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಕೊಂಡು ತಿನ್ನೋ ಥರ. ಇನ್ನು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಕೂಡ ಮನೆಗೆ ಹೊರಟು. ಇವತ್ತಿನ ವ್ಲಾಗು ಕೂಡ ನೀವು ಪೂರ್ತಿಯಾಗಿ ನೋಡಿರ್ತೀರ ಅಂತ ಅನ್ಕೋತೀನಿ.
ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು